Hello everyone, welcome to Navras Maths Tutorials. ಈಗ ಎಕ್ಸರ್ಸೈಸ್ ಮಾಡೋಣ 7.1. ಓಕೆ, ಇದಕ್ಕೂ ಮುಂಚೆ ಇಂಟ್ರಡಕ್ಷನ್ ಮಾಡಿದ್ದೀನಿ, ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ನೋಡಿ, ಈಗ 2 ಟ್ರಯಾಂಗಲ್ಸ್ ಇದಾವೆ. ಇಲ್ಲಿ ಒಂದು ಟ್ರಯಾಂಗಲ್ ABC ಇದೆ, ಇನ್ನೊಂದು ಟ್ರಯಾಂಗಲ್ PQR ಇದೆ. ಇವೆರಡನ್ನು ಸೇಮ್ ಇದಾವೆ ಅಂತ ಹೇಳೋದಿಕ್ಕೆ ನೋಡಿ, ಕರೆಕ್ಟ್ ಎಲ್ಲ ಸೈಡ್ಸು ಎಲ್ಲ ಆಂಗಲ್ಸ್ ಸೇಮ್ ಇದ್ರೆ ಒಂದ್ರ ಮೇಲೆ ಒಂದಿಟ್ರೆ ಓವರ್ಲ್ಯಾಪ್ ಆಗ್ಬೇಕು, ಒಂದ್ ಇಷ್ಟು ಹೊರಗಡೆ ಬರಬಾರ್ದು. ಸೊ ಆ ತರ ಇದ್ರೆ ನಾವೇನ್ ಹೇಳ್ತೀವಿ, ಕಾಂಗ್ರಿಯನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕಾಂಗ್ರಿಯಂಟ್. ನೋಡಿ, ಟ್ರಯಾಂಗಲ್ ABC ಈಸ್ ಕಾಂಗ್ರಿಯಂಟ್. ಕಾಂಗ್ರಿಯಂಟ್ ಅಂದ್ರೆ ಇದು ಸಿಂಬಲ್. ಓಕೆ, ಕಾಂಗ್ರಿಯಂಟ್ ಟು ಟ್ರಯಾಂಗಲ್ PQR ಅಂತ ಹೇಳ್ತೀವಿ. ಓಕೆ, ಹೀಗೆ ಇದು ಕಾಂಗ್ರಿಯಂಟ್ ಆಗೋದಕ್ಕೆ ಕೆಲವೊಂದು ಕ್ರೈಟೇರಿಯಾಸ್ ಇದಾವೆ. ಅವು ಏನು ಅಂತಂದ್ರೆ ನೋಡಿ, ಇದೆಲ್ಲ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೀನಿ. 3 ಸೈಡ್ಸ್, SSS ಕ್ರೈಟೇರಿಯಾ ಅಂದ್ರೆ ಈ ಟ್ರಯಾಂಗಲ್ 3 ಸೈಡ್ಸ್, ಈ ಟ್ರಯಾಂಗಲ್ 3 ಸೈಡ್ಸ್ ಸೇಮ್ ಇದ್ರೇನು ನಾವು 2 ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಅಂತ ಹೇಳ್ತೀವಿ. ಓಕೆ, ಸೆಕೆಂಡ್ ಒನ್ ಸೈಡ್ ಆಂಗಲ್ ಸೈಡ್ ಅಂದ್ರೆ 2 ಸೈಡ್ಸ್ ಇನ್ಕ್ಲೂಡಿಂಗ್ ಆಂಗಲ್. ಅಂದ್ರೆ ನೋಡಿ, ಈ ಸೈಡ್ ಇರ್ಬೋದು, ಇದರಲ್ಲಿ ಕೂಡ ಈ ಸೈಡ್ ಇನ್ಕ್ಲೂಡಿಂಗ್ ಆಂಗಲ್ ಅಂದ್ರೆ ಇವೆರಡಕ್ಕೂ ಇನ್ಕ್ಲೂಡ್ ಆಗೋ ಆಂಗಲ್ ಯಾವುದು, ಇದು. ಸೊ ಇವು ಮೂರು ಸೇಮ್ ಇದ್ರೆ ಸೈಡ್ ಆಂಗಲ್ ಸೈಡ್, ಇಲ್ಲಿನೂ ಸೈಡ್ ಆಂಗಲ್ಸ್ ಸೇಮ್ ಇದ್ರೆ ಎರಡು ಟ್ರಯಾಂಗಲ್ಸ್, ಅವಾಗ ಕೂಡ ನಾವು 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಹೇಳ್ತೀವಿ. ಇನ್ನೊಂದು ಆಂಗಲ್ ಸೈಡ್ ಆಂಗಲ್ ಅಂದ್ರೆ ನೋಡಿ, ಸಪೋಸ್ ಈ ಆಂಗಲ್ ಅಂತ ಇಟ್ಕೊಳ್ತೀವಿ, ಈ ಆಂಗಲ್. ಓಕೆ, ಆಂಗಲ್ ಸೈಡ್ ಅಂತಂದ್ರೆ ನೋಡಿ, ಈ ಸೈಡ್ ಇನ್ನೊಂದು ಆಂಗಲ್, ಈ ಆಂಗಲ್ ಇನ್ಕ್ಲೂಡಿಂಗ್ ಸೈಡ್ ಆಗತ್ತೆ. ಇಲ್ಲಿ ಅಲ್ಲಿ ಇದಕ್ಕೂ ಮುಂಚೆ ಏನು ಓದಿದ್ವಿ, ಎರಡು ಸೈಡ್ಸ್ಗೆ ಇನ್ಕ್ಲೂಡಿಂಗ್ ಆಂಗಲ್ ಇತ್ತಲ್ವಾ. ಸೇಮ್ ಅದೇ ರೀತಿ ಈ ಆಂಗಲ್ ಯಾವುದೇ ಆಗಿರ್ಬೋದು, 2 ಆಂಗಲ್ಸ್, ಈ ಟ್ರಯಾಂಗಲ್ ಅಲ್ಲಿ ಈ ಟ್ರಯಾಂಗಲ್ 2 ಆಂಗಲ್ಸ್ ಇನ್ಕ್ಲೂಡಿಂಗ್ ಸೈಡ್, ಅವೆರಡಕ್ಕೂ ಜಾಯಿನ್ ಆಗಿರೋ ಸೈಡ್ ಎರಡು ಟ್ರಯಾಂಗಲ್ ಅಲ್ಲಿ ಸೇಮ್ ಇದ್ರೆ ಅವಾಗ ಕೂಡ ನಾವು 2 ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಅಂತ ಹೇಳ್ತೀವಿ. ಇನ್ನೊಂದೇನು ಅಂತಂದ್ರೆ ಫೋರ್ತ್ ಒನ್ 2 ಆಂಗಲ್ಸ್ 1 ಸೈಡ್, AAS ಅಂದ್ರೆ ಯಾವಾದ್ರೂ 2 ಆಂಗಲ್ಸ್. ನೋಡಿ, 2 ಆಂಗಲ್ಸ್, ಇದೊಂದು ಆಂಗಲ್ ಅಂತ ಇಟ್ಕೊಳ್ಳಿ, ಇದೊಂದು ಆಂಗಲ್ ಅಂತ ಇಟ್ಕೊಳ್ಳಿ, ಇಲ್ಲಿನೂ ಈ 2 ಆಂಗಲ್ಸ್ ಅಂತ ಇಟ್ಕೊಳ್ಳಿ. ಇನ್ನೊಂದು ಕರೆಸ್ಪಾಂಡಿಂಗ್ ಸೈಡ್ ಯಾವ್ದಾದ್ರು ಇರ್ಬೋದು, ಈ ಸೈಡ್ ಆದ್ರೂ ಇರ್ಬೋದು, ಈ ಸೈಡ್ ಆದ್ರೂ ಇರ್ಬೋದು. ಸೇಮ್ ಇದ್ರೆ ಈ ಟ್ರಯಾಂಗಲ್ ಇದನ್ನು ಸೇಮ್ ಅದೇ ರೀತಿ, ಅವಾಗ ಕೂಡ ನಾವು 2 ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಅಂತ ಹೇಳ್ತೀವಿ. ಇನ್ನೊಂದು RHS ಅಂದ್ರೆ ರೈಟ್ ಆಂಗಲ್ಡ್ ಟ್ರಯಾಂಗಲ್. ನೋಡಿ, ಈ ರೀತಿ ಇರ್ತಾವಲ್ವಾ. ಒಂದು ರೈಟ್ ಆಂಗಲ್, ಆರ್ ಅಂದ್ರೆ ರೈಟ್ ಆಂಗಲ್, ಎರಡರಲ್ಲೂ ರೈಟ್ ಆಂಗಲ್ ಇರ್ಬೇಕು. ಇನ್ನೊಂದು ಹೈಪೋಟಿನ್ಯೂಸ್ ಇರ್ಬೇಕು, ಎರಡರಲ್ಲೂ ಸೇಮು. ಓಕೆ, ಇನ್ನೊಂದು ಸೈಡ್, ಯಾವ್ದಾದ್ರೂ ಸೈಡ್, ಈ ಸೈಡ್ಗಾದ್ರೂ ಈಕ್ವಲ್ ಇರ್ಬೋದು, ಈ ಸೈಡ್ಗಾದ್ರೂ ಈಕ್ವಲ್ ಇರ್ಬೋದು. ಎನಿ ಒನ್ ಸೈಡ್ ಇವೆರಡರಲ್ಲೂ ಸೇಮ್ ಇರ್ಬೇಕು. ಸೊ ಇವೆಲ್ಲ ಮ್ಯಾಚ್ ಆದ್ರೆ ನಾವು ಅವಾಗ ಕೂಡ 2 ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಅಂತ ಹೇಳ್ತೀವಿ. ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ ನೋಡಿ, CPCT ಅಂದ್ರೆ ಏನು ಅಂತಂದ್ರೆ ಇವೆರಡು ಕಾಂಗ್ರುಯೆಂಟ್ ಆದ್ರೆ, ಎರಡು ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆದ್ರೆ ಅವಾಗ ಏನ್ ಹೇಳ್ತೀವಿ ನೋಡಿ, ಕರೆಸ್ಪಾಂಡಿಂಗ್ parts of congruent triangles are equal ಅಂದ್ರೆ ಅದನ್ನೇ CPCT ಅಂತ ಹೇಳ್ತೀವಿ. ಈಗ 2 ಟ್ರಯಾಂಗಲ್ಸ್ ಪ್ರೂವ್ ಆಯ್ತಪ್ಪ, ಎರಡು ಕಾಂಗ್ರುಯೆಂಟ್ ಇದಾವೆ ಅಂತ. ಸೊ ಅವಾಗ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಅವಾಗ ಎಲ್ಲ ಆಂಗಲ್ಸ್ ಈಕ್ವಲ್ ಇರ್ತವೆ, ಎಲ್ಲ ಸೈಡ್ಸ್ ಈಕ್ವಲ್ ಇರ್ತವೆ ಅಂತ. ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳಕ್ಕೆ ನಾವು CPCT ಅಂತ ಹೇಳ್ತೀವಿ. ಓಕೆ, ಇಷ್ಟು ಶಾರ್ಟ್ ಆಗಿ ಗೊತ್ತಿದ್ರೆ ನಾವು ಎಕ್ಸರ್ಸೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ಎಕ್ಸರ್ಸೈಸ್ ನೋಡಿ, ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಇನ್ ಕ್ವಾಡ್ರಿಲ್ಯಾಟ್ರಲ್ ACBD, AC is equals to AD and AB bisects angle A, show that triangle ABC is congruent to triangle ABD ಅಂತ ಕೊಟ್ಟಿದ್ದಾರೆ. ಇನ್ನೊಂದು ವಾಟ್ ಕ್ಯಾನ್ ಯು ಸೇ ಅಬೌಟ್ BC ಅಂಡ್ BD ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೋಡಿ, ಫಸ್ಟ್ ಈ ಶೋ ದಟ್ ಈ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು ABC ಇಸ್ ಈಕ್ವಲ್ಸ್ ಟು ಟ್ರಯಾಂಗಲ್ ABD ಅಂತ ಕೊಟ್ಟಿದ್ದಾರಲ್ವಾ. ಸೊ ಅದನ್ನೇ ಬರೆಯೋಣ.
in triangle ABC and triangle ABD. ಓಕೆ, ಏನೇನ್ ಸೇಮ್ ಇದಾವಂತ ಬರೆಯೋಣ. ಎ ಬಿ ಸಿ ನಲ್ಲಿ ಎ ಸಿ ಇಸ್ ಈಕ್ವಲ್ ಟು ಈ ಟ್ರಯಾಂಗಲ್ ಅಲ್ಲಿ ಎ ಡಿ ಈಕ್ವಲ್ ಇದೆ ಅಂತ ಅವರೇ ಕೊಟ್ಟಿದಾರಲ್ವಾ, ಸೊ ಅದನ್ನೇ ಬರೆಯೋಣ. ಎ ಸಿ ನೋಡಿ, ಫಸ್ಟ್ ಯಾವ ಟ್ರಯಾಂಗಲ್ ಬರ್ದಿದೀವಿ, ಎ ಬಿ ಸಿ ಬರ್ದಿದೀವಲ್ವಾ, ಸೊ ಅದಕ್ಕೆ ಫಸ್ಟ್ ಈ ಟ್ರಯಾಂಗಲ್ ಪಾರ್ಟ್ಸೇ ಬರಿಬೇಕು. ಓಕೆ, ಯಾವುದೇ ಆಗ್ಲಿ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಕಲ್ತ್ಕೊಂಡು ಪ್ರಾಪರ್ ಆಗಿ ಬರಿಬೇಕು. ಓಕೆ, ಇದರಲ್ಲಿ ಎ ಸಿ ಇದೆ. ಎ ಸಿ ಇಸ್ ಈಕ್ವಲ್ ಟು ಎ ಬಿ ಡಿ ಟ್ರಯಾಂಗಲ್ ಅಲ್ಲಿ ಎ ಡಿ, ಎ ಸಿ ಈಕ್ವಲ್ಸ್ ಟು ಎ ಡಿ, ಇದು ಗಿವನ್. ಓಕೆ, ಈಗ ನೋಡಿ ಅವ್ರು ಏನ್ ಕೊಟ್ಟಿದ್ದಾರೆ, ಎ ಬಿ ಬೈಸೆಕ್ಟ್ಸ್ ಆಂಗಲ್ ಎ ಅಂತ ಕೊಟ್ಟಿದ್ದಾರೆ. ಬೈಸೆಕ್ಟ್ಸ್ ಅಂದ್ರೆ ಏನು, ಈಕ್ವಲಿ ಡಿವೈಡ್ ಮಾಡಿರ್ತದೆ, ಈ ಆಂಗಲ್ ನ ಈಕ್ವಲಿ ಡಿವೈಡ್ ಮಾಡಿರತ್ತೆ. ಸೊ ನಾವು ಈ ಆಂಗಲ್ 1 ಅಂತ ಇಟ್ಕೊಂಡ್ರೆ ಈ ಆಂಗಲ್ 2 ಅಂತ ಇಟ್ಕೊಳ್ಳೋಣ. ಸೊ ನಾವೇನ್ ಹೇಳ್ಬೋದು, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2. ಓಕೆ, ರೀಸನ್ ಏನ್ ಬರಿಬೇಕು, ಎ ಬಿ ಬೈಸೆಕ್ಟ್ಸ್ angle A. This is also given. ಓಕೆ, ಈಗ ಎರಡು ಟ್ರಯಾಂಗಲ್ ಗೆ ಎ ಬಿ ಕಾಮನ್ ಇದೆ ಅಲ್ವಾ, ನೋಡಿ ಎ ಬಿ ಈ ಟ್ರಯಾಂಗಲ್ ಅಲ್ಲಿ ಇದೆ, ಆ ಟ್ರಯಾಂಗಲ್ ಅಲ್ಲಿ ಕೂಡ ಇದೆ. ಸೊ ನಾವೇನ್ ಬರಿಬಹುದು, ಎ ಬಿ ಇಸ್ ಈಕ್ವಲ್ಸ್ ಟು ಎ ಬಿ ಅಂತ ಬರಿಬಹುದು, ಇಲ್ಲ ಎ ಬಿ ಇಸ್ ಕಾಮನ್ ಅಂತ ಕೂಡ ಬರಿಬಹುದು. ಇಲ್ಲಿ ರೀಸನ್ ಬರೀತೀವಿ, ಎ ಬಿ ಇಸ್ ಕಾಮನ್. ಈಗ ನೋಡಿ, ಇದು ಎ ಸಿ ಏನಿದು ಸೈಡ್ಸ್ ಎಸ್ ಅಂತ ಬರಿತೀವಿ. ನೋಡಿ ಎಸ್, ಇದು ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2. ಸೊ ಇದು ಎ, ಎ ಬಿ ಇಸ್ ಕಾಮನ್, ಇದನ್ನು ಸೈಡ್. ನೋಡಿ ಇಲ್ಲಿ ಏನಾಗ್ತಾ ಇದೆ, ಎಸ್ ಎ ಎಸ್ ಕ್ರೈಟೇರಿಯಾ ಮ್ಯಾಚ್ ಆಗ್ತಾ ಇದೆ. ಈಗ ತಾನೇ ನಾವು ನೋಡಿದ್ವಲ್ವಾ, ಇವು ಮೂರು ಮ್ಯಾಚ್ ಆದ್ರೆ ನಮ್ಗೆ 2 ಟ್ರಯಾಂಗಲ್ಸ್ ಆರ್ ಸೆಟ್ ಟು ಬಿ ಕಾಂಗ್ರುಯೆಂಟ್. ಸೊ ಅದನ್ನೇ ಬರೆಯೋಣ, ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎ ಬಿ ಡಿ. ಯಾವ ರೂಲ್ ಅಲ್ಲಿ, ಎಸ್ ಎ ಎಸ್ ಕ್ರೈಟೇರಿಯಾ ರೂಲ್ ಅಲ್ವಾ, ನಾವು ಈಗ ತಾನೇ ಓದಿದ್ವಿ. ಈಗ ಅವ್ರು ಇನ್ನೊಂದು ಏನ್ ಕ್ವಶನ್ ಕೇಳಿದ್ದಾರೆ, ವಾಟ್ ಕ್ಯಾನ್ ಯು ಸೇ ಅಬೌಟ್ ಬಿ ಸಿ ಅಂಡ್ ಬಿ ಡಿ. ಈ ಬಿ ಸಿ ಬಿ ಡಿ ಏನಿದೆ ಅಂತ ಈಗ ತಾನೇ ನಾವು ಓದಿದ್ವಿ. ಯಾವಾಗ ಈ ಎರಡು ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಇದಾವೆ ಅಂತ ಪ್ರೂವ್ ಆದ್ರೆ ನಾವೇನ್ ಹೇಳ್ತೀವಿ, ಸಿ ಪಿ ಸಿ ಟಿ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಸೊ ದೇರ್ ಫೋರ್ ಬಿ ಸಿ ಇಸ್ ಈಕ್ವಲ್ಸ್ ಟು ಬಿ ಡಿ ಅಂದ್ರೆ ಎರಡು ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಆದ್ಮೇಲೆ ಎಲ್ಲವೂ ಈಕ್ವಲ್ ಇರ್ತವೆ ಅಂತ ಅರ್ಥ. ಓಕೆ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಅದನ್ನೇ ರೀಸನ್ ಬರೆಯೋಣ, ಸಿ ಪಿ ಸಿ ಟಿ ಅಂದ್ರೆ ನೋಡಿ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇಸ್ ಎ ಕ್ವಾಡ್ರಿಲ್ಯಾಟ್ರಲ್ ಇನ್ ವಿಚ್ ಎ ಡಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಂಡ್ angle DAB is equals to angle CBA. Prove that number one, triangle ABD is congruent to triangle BAC, and second one BD is equals to AC. Third one, angle ABD is equals to angle BAC ಅಂತ ಹೇಳಿದ್ದಾರೆ. ನೋಡಿ ಈ ಕ್ವಾಡ್ರಿಲ್ಯಾಟ್ರಲ್ ನಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಯಾವಾಗ್ಲೂ ಇಲ್ಲಿ ಈ ತರ ಸಿಂಗಲ್ ಲೈನ್ ಇಲ್ಲಿ ಕೊಟ್ಟಿರ್ತಾರಲ್ವಾ, ಅಂದ್ರೆ ಸಿಂಗಲ್ ಲೈನ್ ಇದು ಕೊಟ್ಟಿದಾರಲ್ವಾ, ಅಂದ್ರೆ ಇವೆರಡು ಸೈಡ್ಸ್ ಈಕ್ವಲ್ ಇದಾವೆ ಅಂತ ಅರ್ಥ. ಓಕೆ, ಡಬಲ್ ಲೈನ್ಸ್ ಕೂಡ ಕೊಟ್ಟಿರ್ಬೋದು, ಯಾವ್ದಕ್ಕೆ ಎರಡು ಸೈಡಿಗೆ ಡಬಲ್ ಲೈನ್ಸ್ ಕೊಟ್ಟಿರ್ತಾರೋ ಆ ಎರಡು ಸೈಡ್ಸ್ ಈಕ್ವಲ್ ಇದಾವೆ ಅಂತ ಅರ್ಥ. ಓಕೆ, ಈಗ ಇನ್ನೊಂದು ಏನ್ ಹೇಳಿದ್ದಾರೆ, ಆಂಗಲ್ ಡಿ ಎ ಬಿ, ಈ ಕಂಪ್ಲೀಟ್ ಆಂಗಲ್ ಏನಿದೆ ಅಲ್ವಾ, ಈಕ್ವಲ್ ಟು ಆಂಗಲ್ ಸಿ ಬಿ ಎ, ಈ ಕಂಪ್ಲೀಟ್ ಆಂಗಲ್ ಈಕ್ವಲ್ ಇದೆ ಅಂತೆ. ಇನ್ನು ಏನ್ ಹೇಳಿದ್ದಾರೆ, ಪ್ರೂವ್ ಮಾಡಕ್ ಹೇಳಿದ್ದಾರೆ, ಟ್ರಯಾಂಗಲ್ ಎ ಬಿ ಡಿ. ನೋಡಿ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ, ಈ ಟ್ರಯಾಂಗಲ್ ಓಕೆ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಬಿ ಎ ಸಿ ಅಂದ್ರೆ ಈ ಟ್ರಯಾಂಗಲ್.
ಓಕೆ, ಈ ಟ್ರಯಾಂಗಲ್ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಈ ಎರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಇದೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಫಸ್ಟ್ ಇವೆರಡು ಟ್ರಯಾಂಗಲ್ಸ್ ನ ತಗೊಳ್ಳೋಣ. ಯಾವ್ದು ಕೇಳಿದಾರಲ್ವಾ ಪ್ರೂವ್ ಮಾಡೋದಕ್ಕೆ, ಅದನ್ನ ತಗೊಳ್ಳೋಣ. ಸೊಲ್ಯೂಷನ್: ಇನ್ ಟ್ರಯಾಂಗಲ್ ABD and triangle BAC. ಓಕೆ, ಈ ABD ಟ್ರಯಾಂಗಲ್ ನೋಡಿ, ಇನ್ನು BAC ಟ್ರಯಾಂಗಲ್ ನೋಡಿ. ಓಕೆ, ಇವೆರಡು ಟ್ರಯಾಂಗಲ್ ಅಲ್ಲಿ AB ಏನಿದೆ ಅಲ್ವಾ, ಇದು ಕಾಮನ್ ಇದೆ ನೋಡಿ ಅಲ್ವಾ. AB ಈ ಟ್ರಯಾಂಗಲ್ ಅಲ್ಲೂ ಇದೆ, EB ಈ ಟ್ರಯಾಂಗಲ್ ಅಲ್ಲೂ ಇದೆ. ಸೊ ಅದನ್ನೇ ಬರೆಯೋಣ. ಫಸ್ಟ್ AB ಇಸ್ ಈಕ್ವಲ್ಸ್ ಟು AB ಅಂತಾದ್ರೂ ಬರಿಬಹುದು. ರೀಸನ್ AB is ಕಾಮನ್. ಓಕೆ, DAB is equal to angle CBA. ಇದನ್ನು ಗಿವನ್ ಅಲ್ವಾ, ಕೊಟ್ಟಿದ್ದಾರೆ ಅವರೇ. ಇನ್ನು ನೋಡಿ, AD is equals to BC. ಈ ಟ್ರಯಾಂಗಲ್ ಅಲ್ಲಿ ಈ ಸೈಡ್, ಈ ಟ್ರಯಾಂಗಲ್ ಅಲ್ಲಿ ಈ ಸೈಡ್ ಈಕ್ವಲ್ ಇದೆ ಅಂತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನೇ ಬರೆಯ. AD is equals to BC. This is also given. ನೋಡಿ, ನಮ್ಗೆ 3 ಈಕ್ವಲ್ ಆದ್ರೆ ಕಾಂಗ್ರುಯೆಂಟ್ ಅಂತ ಹೇಳ್ಬೋದಾ, ಕ್ರೈಟೇರಿಯಾ ಮ್ಯಾಚ್ ಆಗುತ್ತೇನೋ ನೋಡೋಣ. AB ಅಂತಂದ್ರೆ ಕಾಮನ್ ಇದೆ ಅಲ್ವಾ ಸೈಡ್. ಆಂಗಲ್ A, ಇದು AD is equals to BC ಸೈಡ್. ನೋಡಿ, SAS ಅಲ್ವಾ. SAS ಕ್ರೈಟೇರಿಯಾನಲ್ಲಿ ಎರಡು ಟ್ರಯಾಂಗಲ್ಸ್ ಅಲ್ಲಿ ಈಕ್ವಲ್ ಆದ್ರೆ ನಾವು 2 triangles are said to be congruent. ಸೊ ನಾವೇನ್ ಹೇಳ್ಬೋದು, therefore triangle ABD is congruent to triangle BAC. Reason: SAS criteria ಮ್ಯಾಚ್ ಆಗ್ತಾ ಇದೆ ಅಲ್ವಾ. ಈಗ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, BD is equals to AC ಅಂತ ಕೊಟ್ಟಿದ್ದಾರೆ ಪ್ರೂವ್ ಮಾಡಕ್ಕೆ. BD AC ಡಯಾಗ್ನಲ್ಸ್. ಓಕೆ, ಈಗ ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆದ್ಮೇಲೆ ಎಲ್ಲವೂ ಇದ್ರಲ್ಲಿ ಪಾರ್ಟ್ಸ್ ಎಲ್ಲ ಕಾಂಗ್ರುಯೆಂಟ್ ಇರ್ತವೆ. ನಾವು ಓದಿದೀವಲ್ವಾ CPCT ಅಂತ. ಸೊ ಅದನ್ನೇ ನಾವು ಬರೀಬಹುದು. ಸೆಕೆಂಡ್ ಒನ್, BD is equals to AC. ಯಾಕೆ? CPCT congruent parts of corresponding parts of congruent triangles are equal. Okay, third one ಏನ್ ಕೇಳಿದ್ದಾರೆ, angle ABD is equals to angle BAC. ಅಂದ್ರೆ ಈ angle ABD, ಈ angle, ಇವು ಚಿಕ್ಕ ಚಿಕ್ಕ ಆಂಗಲ್ಸ್ ಇದಾವಲ್ವಾ, ಇವನ್ನು ಈಕ್ವಲ್ ಇದಾವಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿನೂ ಅದೇ ಹೇಳ್ಬೋದು ನಾವು. ಯಾಕಂದ್ರೆ ಈ ಟ್ರಯಾಂಗಲ್ ಅಲ್ಲಿ ಈ ಆಂಗಲ್ ಬರ್ತಾ ಇದೆ, ಈ ಟ್ರಯಾಂಗಲ್ ಅಲ್ಲಿ ಈ ಆಂಗಲ್ ಬರ್ತಾ ಇದೆ. ಸೊ ಇದು ಅದಕ್ಕೂ ರೀಸನ್ ಇದೆ ಹೇಳ್ಬೋದು ನಾವು. ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಹೇಳೋಣ, ಆಂಗಲ್ ABD is equals to angle BAC. Reason: CPCT corresponding parts of congruent triangles are equal. Okay, ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, AD and BC are equal perpendiculars to a line segment AB. Show that CD bisects AB ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ AB and BC ಇದೆ ಅಲ್ವಾ, ಇವು ಪರ್ಪೆಂಡಿಕ್ಯುಲರ್ಸ್ ಅಂತ ಕೊಟ್ಟಿದ್ದಾರೆ. ಈಕ್ವಲ್ ಪರ್ಪೆಂಡಿಕ್ಯುಲರ್ಸ್ ಟು ಈ ಲೈನ್ AB ಗೆ ಈಕ್ವಲ್ ಇದಾವೆ. AD is equals to BC ಅಂತಾನು ಅರ್ಥ ಆಯ್ತು, ಪರ್ಪೆಂಡಿಕ್ಯುಲರ್ ಅಂತಾನು ಅರ್ಥ ಆಯ್ತು. ಈಗ ಅವ್ರು ಏನ್ ಕೇಳಿದ್ದಾರೆ, ಶೋ ದಟ್ CD ಇದೆ ಅಲ್ವಾ, ಇದು ಬೈಸೆಕ್ಟ್ ಮಾಡ್ತಾ ಇದೆ ಈ ಲೈನ್ AB ನ ಅಂತ ಶೋ ಮಾಡಿ ಅಂತ ಹೇಳಿದ್ರು. ಬೈಸೆಕ್ಟ್ ಅಂದ್ರೆ ಅರ್ಥ ಏನು, ಈಕ್ವಲಿ ಡಿವೈಡ್ ಮಾಡೋದು. ಸೊ OA is equals to OB ಅಂತ ಪ್ರೂವ್ ಮಾಡ್ಬೇಕು ನಾವು. ಓಕೆ, ಟು ಪ್ರೂವ್ ಇದು. ಅದಕ್ಕೆ ಫಸ್ಟ್ ನಾವು ಈ 2 ಟ್ರಯಾಂಗಲ್ಸ್ ನ ತಗೊಳ್ಳೋಣ. ನೋಡಿ, ಇನ್ ಟ್ರಯಾಂಗಲ್ CBO and
ಟ್ರಯಾಂಗಲ್ DAO. CBO ತಗೊಂಡಿದೀವಲ್ವಾ, CB ಪರ್ಪೆಂಡಿಕ್ಯುಲರ್ ಇದೆ ಅಲ್ವಾ, ಸೊ ಅದಕ್ಕೆ ನಾವು DAO ತಗೋಬೇಕಾಗತ್ತೆ. ಈ ತರ ತಗೋಬೇಕು. CB ಬಂದಾಗೆ DA ಬರಬೇಕು. ಓಕೆ, ಈಕ್ವಲ್ ಇದೆ ಅಲ್ವಾ ಅದಕ್ಕೆ. ಈಗ ನೋಡಿ, ಈ ಎರಡು ಟ್ರಯಾಂಗಲ್ಸ್ ಅಲ್ಲಿ ಏನೇನ್ ಕಾಮನ್ ಇದಾವೆ ನೋಡೋಣ. ನೋಡಿ, ಇಲ್ಲಿ ಟೂ ಲೈನ್ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಲ್ವಾ, ಒಂದು DC, ಇನ್ನೊಂದು AB. ಸೊ ಇಲ್ಲಿ ಏನಾಗತ್ತೆ, ಈ ಆಂಗಲ್ ಇಸ್ ಈಕ್ವಲ್ಸ್ ಟು ಈ ಆಂಗಲ್ ಆಗತ್ತಲ್ವಾ. ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಆಗ್ತಾವಲ್ವಾ ಎರಡು, ಅದನ್ನ ಓದಿದೀವಿ ನಾವು. ಇಲ್ಲಿ 1, 2 ಅಂತ ನೇಮ್ ಮಾಡಿದ್ರೆ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಅಂತ ಹೇಳ್ಬೋದು. ಯಾಕೆ? ರೀಸನ್, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಓಕೆ, ಈಗ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಆಗುತ್ತಲ್ವಾ, ಪರ್ಪೆಂಡಿಕ್ಯುಲರ್ ಇದೆ, 90 ಡಿಗ್ರಿ ಇದೆ, ಅವರೇ ಕೊಟ್ಟಿದ್ದಾರೆ. ಸೊ ಅದನ್ನು ಬರೆಯೋಣ. ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ, ಈಚ್ 90 ಡಿಗ್ರಿ ಗಿವನ್. ಇದು ಕೂಡ ಓಕೆ. ಈಗ ಸೈಡ್ BC ಇಸ್ ಈಕ್ವಲ್ಸ್ ಟು AD ಆಗತ್ತಲ್ವಾ, ಸೊ ಅದನ್ನು ಬರೆಯೋಣ. BC ಇಸ್ ಈಕ್ವಲ್ಸ್ ಟು AD, ಅದನ್ನು ಗಿವನ್ ಇದೆ. ಈಗ ನೋಡಿ, ಇದು ಏನಾಯ್ತು, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಅಂದ್ರೆ ಆಂಗಲ್ ಆಯ್ತು. ಇದನ್ನು ಆಂಗಲ್ B ಇಸ್ ಈಕ್ವಲ್ಸ್ ಟು ಆಂಗಲ್ A ಅಂದ್ರೆ ಇದನ್ನು ಆಂಗಲ್ ಆಯ್ತು. ಇದು BC ಇಸ್ ಈಕ್ವಲ್ಸ್ ಟು AD ಅಂದ್ರೆ ಸೈಡ್ ಆಯ್ತು. ಅಂದ್ರೆ ಇಲ್ಲಿ ಯಾವ ಕ್ರೈಟೇರಿಯಾ ಆಗ್ತಾ ಇದೆ, AAS ಇದೆ ಅಲ್ವಾ. ಆ ಕ್ರೈಟೇರಿಯಾ ಮ್ಯಾಚ್ ಆದ್ರೆ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೆ ನಾವು ಬರೆಯೋಣ. ದೇರ್ ಫೋರ್ ಟ್ರಯಾಂಗಲ್ CBO ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ DAO. ನಾವು ಈ ಟೂ ಟ್ರಯಾಂಗಲ್ಸ್ ತಗೊಂಡಿದ್ಮೇಲೆ ಎರಡು ಪ್ರೂವ್ ಆಯ್ತು ಕಾಂಗ್ರುಯೆಂಟ್ ಇದೆ ಅಂತ. ಎರಡು ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಇದ್ಮೇಲೆ ಅವ್ರೇನ್ ಹೇಳಿದ್ದಾರೆ, ಇದು ಹೇಳಿದಾರಲ್ಲ, OA ಇಸ್ ಈಕ್ವಲ್ಸ್ ಟು OB ಬೈಸೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕೆ? CPCT ಅಂತ ಓದಿದೀವಲ್ವಾ. OA ಇಸ್ ಈಕ್ವಲ್ಸ್ ಟು OB, ರೀಸನ್ CPCT, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ CD bisects AB, hence proved. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, L and M are two parallel lines intersected by another pair of parallel lines P and Q. Show that triangle ABC is congruent to triangle CDA ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಲೈನು, ಈ ಒಂದು ಲೈನ್ PQ ಇದಾವೆ. ಈ ಒಂದು ಲೈನ್ L ಇದೆ, ಇದೊಂದು ಲೈನ್ M ಇದೆ. ಇವು L and M ಕೂಡ ಪ್ಯಾರಲಲ್ ಇದ್ದಾವೆ, P and Q ಕೂಡ ಪ್ಯಾರಲಲ್ ಇದ್ದಾವೆ. ಅವ್ರು ಕೊಟ್ಟಿದ್ದಾರೆ, ಅವು ಇಂಟರ್ಸೆಕ್ಟ್ ಆಗಿದ್ದಾವೆ. L and M are intersected by parallel lines P and Q ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ಅವ್ರೇನ್ ಹೇಳಿದ್ದಾರೆ, ಟ್ರಯಾಂಗಲ್ ABC, ಈ ಟ್ರಯಾಂಗಲ್ ಇದಲ್ಲ ABC, CDA ಗೆ ಕಾಂಗ್ರುಯೆಂಟ್ ಇದೆ ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಓಕೆ, ಸೊ ಬರೆಯೋಣ. ಗಿವನ್ ಏನ್ ಕೊಟ್ಟಿದ್ದಾರೆ, L is parallel to M and P is parallel to Q ಅಂತ ಕೊಟ್ಟಿದ್ದಾರೆ. ಇದನ್ನ ಇಂಟರ್ಸೆಕ್ಟೆಡ್ ಅಂತ ಬರೆಯೋಣ. ಇಂಟರ್ಸೆಕ್ಟೆಡ್ ಬೈ ಪ್ಯಾರಲಲ್ ಲೈನ್ಸ್ PQ ಅಲ್ವಾ. ಈಗ ಏನ್ ಶೋ ಮಾಡಬೇಕು, ಟ್ರಯಾಂಗಲ್ ABC ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ CDA ಅಂತ ಕೇಳಿದ್ದಾರೆ. ಈಗ ನೋಡಿ, ಎರಡು ಪ್ಯಾರಲಲ್ ಲೈನ್ಸ್ ಇದಾವೆ, ಇವು ಎರಡು ಪ್ಯಾರಲಲ್ ಲೈನ್ಸ್ ಇದಾವೆ, ಎರಡು ಇಂಟರ್ಸೆಕ್ಟ್ ಆಗಿದೆ ಅಂದ್ರೆ ಇಲ್ಲಿ ನೋಡಿ ABCD ಏನಿದೆ ಅಲ್ಲ, ಇದು ಪ್ಯಾರಲಗ್ರಾಮ್ ಆಯ್ತು ಅಲ್ವಾ. ಸೊ ಅದನ್ನೇ ಬರೆಯೋಣ ನಾವು. ಓಕೆ, ಆಸ್ ಪ್ಯಾರಲಲ್ ಲೈನ್ಸ್ LM and parallel lines PQ
are intersected each other. Therefore, ABCD is a parallelogram. ಅಲ್ವಾ? ಪ್ಯಾರಲೋಗ್ರಾಮ್ ಆಯ್ತು. ಈಗ ಪ್ಯಾರಲೋಗ್ರಾಮ್ ಆದ್ಮೇಲೆ ನಮ್ಗೆ ಅದ್ರ ಪ್ರಾಪರ್ಟೀಸ್ ಗೊತ್ತಾಗತ್ತಲ್ವಾ? ನೋಡಿ, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಹೇಳ್ಬೋದು. ಬರೆಯೋಣ, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಈ ಟ್ರಯಾಂಗಲ್ ಅಲ್ಲಿ ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ಎ ಬಿ, ಈ ಎ ಡಿ ಸಿ ಟ್ರಯಾಂಗಲ್ ಅಲ್ಲಿ ಸಿ ಡಿ ಈಕ್ವಲ್ ಇದೆ. ಇನ್ನು ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಡಿ. ಈ ಸೈಡ್ ಕೂಡ ಈಕ್ವಲ್ ಇದೆ. ಯಾಕಂದ್ರೆ ಪ್ಯಾರಲೋಗ್ರಾಮ್ ಪ್ರಾಪರ್ಟೀಸ್ ಅದು, ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್. ಓಕೆ, ಈಗ ನೋಡಿ, ಈ ಎ ಸಿ ಏನಿದೆ ಅಲ್ವಾ, ಇದು ಸೈಡ್ ಕಾಮನ್ ಇದೆ. ಸೊ ಅದನ್ನು ಬರೆಯೋಣ. ಎ ಸಿ ಇಸ್ ಈಕ್ವಲ್ಸ್ ಟು ಎ ಸಿ ಆದ್ರೂ ಬರೆಯೋಣ, ಇಲ್ಲಂದ್ರೆ ರೀಸನ್ ಎ ಸಿ ಈಸ್ ಕಾಮನ್. ಈಗ ನೋಡಿ, ಇವೆರಡೇನಾಯ್ತು? ಸೈಡ್ಸ್ ಆದ್ವು. ಇದು ಸೈಡ್ ಆಯ್ತು. ನೋಡಿ, ಎಸ್ 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 ಕ್ರೈಟೇರಿಯಾ ಮ್ಯಾಚ್ ಆಗ್ತಾ ಇದೆ ಇಲ್ಲಿ ಅಲ್ವಾ? ಸೊ 3 ಸೈಡ್ಸ್ ಈಕ್ವಲ್ ಇದ್ರೆ ನಾವು 2 ಟ್ರಯಾಂಗಲ್ಸ್ ಈಕ್ವಲ್ ಇದೆ ಅಂತ ಹೇಳ್ಬೋದು. ಸೊ ದೇರ್ ಫಾರ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಸಿ ಡಿ ಎ ಅಂಡರ್ ಎಸ್ 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 ಕ್ರೈಟೇರಿಯಾ ರೂಲ್. ಓಕೆ, ಈಗ ನೆಕ್ಸ್ಟ್ ಒನ್.